ವರಿಷ್ಠರ ಜೊತೆ ಮಾತನಾಡ್ತಾ ಇದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ಇದನ್ನ ಮುಂದಕ್ಕೆ ಹಾಕುವಂತಹ ಪ್ರಯತ್ನ ಕೆಎನ್ ರಾಜಣ್ಣ ಪರವಾಗಿ ಅವರ ಆಪ್ತರೂ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ ಅನ್ನುವಂತಹ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಮುಂಗಾರು ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ಗೊಂದಲ ಬೇಡ, ಹಾಗೇನಾದ್ರೂ ಆಗ್ಬಿಟ್ರೆ ಇಡೀ ಸರ್ಕಾರ ವಿಪಕ್ಷಗಳಿಗೆ ಆಹಾರ ಆಗ್ಬಿಡುತ್ತೆ ಅಂತ ಹೇಳಿ ವರಿಷ್ಠರ ಜೊತೆ ಮಾತನಾಡಿ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಒಂದು ಕಡೆಗೆ ರಾಜಣ್ಣ ಅವರ ರಾಜೀನಾಮೆಯ ಸುದ್ದಿ, ಅವರನ್ನ ಕೇಳಿದ್ರೆ ಇಲ್ಲ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಆನಂತರ ಹೇಳ್ತೀನಿ ಅಂತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ಏನಾಗ್ತಾ ಇದೆ, ಆಕ್ಚುಲ್ ಆಗಿ ಆಗ್ತಾ ಇರೋದು ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಗ್ರೌಂಡ್ ನಲ್ಲಿ? ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಒಂದು ರಾಹುಲ್ ಗಾಂಧಿ ಅವರು ಮತಗಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಅಷ್ಟೇ ಕೂಡ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಅದರ ಬೆನ್ನಲ್ಲೇ ಎಲ್ಲ ಒಂದ್ ಕಡೆ ರಾಜಣ್ಣ ಅವರ ಹೇಳಿಕೆ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಕೆರಳುವಂತೆ ಮಾಡಿತ್ತು. ಅಂದ್ರೆ ಮತಗಳ್ಳತನ ವಿಚಾರ ಏನ್ ಪ್ರಸ್ತಾಪ ಆಗಿದೆ, ಆ ಒಂದು ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ಮುಜುಗರವನ್ನು ಕೂಡ ಎದುರಿಸಿತ್ತು, ಒಂದು ಹಂತದಲ್ಲಿ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿತ್ತು. ಇದೇ ಹೇಳಿಕೆ ರಾಜಣ್ಣ ಅವರಿಗೆ ಮುಳ್ಳಾಯ್ತಾ ಅನ್ನುವಂಥದ್ದು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ರಾಜಣ್ಣ ಅವರ ಈ ಹೇಳಿಕೆ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದ್ ರೀತಿ ಇರಿಸು ಮುರುಸಾಯಿತು, ಮುಜುಗರ ಆಯಿತು. ಬಿಜೆಪಿ ಸಹಜವಾಗಿ ಇದೇ ವಿಚಾರವನ್ನ, ಇದೇ ಹೇಳಿಕೆಯನ್ನ ಮುಂದಿಟ್ಕೊಂಡು ಅಸ್ತ್ರವನ್ನಾಗಿ ಕೂಡ ಬಳಸ್ಕೊಂಡಿತ್ತು. ಹಾಗಾಗಿ ರಾಜಣ್ಣ ಅವರ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂಗೆ ಖುದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಸುರ್ಜೇವಾಲಾ ಅವರ ಜೊತೆ ಚರ್ಚೆ ನಡೆಸಿದ್ರು. ಈ ಒಂದು ಹೇಳಿಕೆ ಸಾಕಷ್ಟು ಮುಜುಗರ ಆಗ್ತಿದೆ ಅನ್ನುವಂತ ವಿಚಾರ ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಏನ್ ಮಾತನಾಡಿದ್ದಾರೆ ಅನ್ನುವಂತ ಸಂಪೂರ್ಣ ವರದಿಯನ್ನ ಕೆಪಿಸಿಸಿಯಿಂದ ತರಿಸಿಕೊಂಡಿದ್ರು. ಇದೆಲ್ಲ ಬೆಳವಣಿಗೆ ನಡುವೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತನಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ಅದಾದ ನಂತರ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ನಡೆಸಿದ್ರು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಅಧಿವೇಶನ ನಡೀತಿರುವಂತ ಹೊತ್ತಲ್ಲೇ ರಾಜಣ್ಣ ಅವರು ರಾಜೀನಾಮೆ ಕೊಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಇನ್ನು ರಾಜಣ್ಣ ಅವರು ಅಧಿಕೃತವಾಗಿ ರಾಜೀನಾಮೆ ಕೊಡದೇ ಇದ್ರು ರಾಜೀನಾಮೆಗೆ ಈಗ ಮುಂದಾಗಿರುವಂತದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗಾಗಿ ರಾಜಣ್ಣ ಅವರ ಇತ್ತೀಚಿನ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಗಳು ಪಕ್ಷ ಮತ್ತೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಕೂಡ ಮುಜುಗರ ಆಗ್ತಿದೆ ಅನ್ನುವಂತ ಚರ್ಚೆ ಆಗ್ತಿತ್ತು. ಅದರಲ್ಲಿ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿಚಾರವಾಗಿ ಒಂದಲ್ಲ ಒಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಖುದ್ದು ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ರು. ಹಾಗಾಗಿ ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ನೇರವಾಗಿ ಕೂಡ ಈಗ ಚರ್ಚೆ ಆಗಿರುವಂತದ್ದು. ಮುಖ್ಯವಾಗಿ ಈಗ ರಾಜೇಂದ್ರ ಅವರು ಇದ್ರೆ ಅವ್ರ ಹತ್ರ ಮಾತಾಡ್ತೀವಿ, ಬನ್ನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.